ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಜನವರಿ 11ರಿಂದ 20ರವರೆಗಿನ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ 2025ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು 85ನೇ ಶ್ರೇಣಿಯನ್ನ ಪಡೆದುಕೊಂಡಿದೆ. ಈ ಮೂಲಕ ಭಾರತದ ಪಾಸ್ಪೋರ್ಟ್ ಹೊಂದಿರತಕ್ಕಂಥವರು 57 ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣಿಸಬಹುದು. ಇನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರತಕ್ಕಂಥದ್ದು ಸಿಂಗಾಪುರ್ ದೇಶ. ಕರ್ನಾಟಕ ರಾಜ್ಯವು ಬಳ್ಳಾರಿಯಲ್ಲಿ ಜೀನ್ಸ್ ಪಾರ್ಕ್ ಸ್ಥಾಪಿಸಲು ಆಯೋಜಿಸಿದೆ. ಜೀನ್ಸ್ ಪಾರ್ಕ್ ಸ್ಥಾಪನೆಯ ಮುಖ್ಯ ಉದ್ದೇಶ ಜೀನ್ಸ್ ಬಟ್ಟೆ ಉದ್ಯಮೆಗೆ ಉತ್ತೇಜನ ನೀಡತಕ್ಕಂಥದ್ದು. ಇನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ನೀಡಲಾಗ್ತಕ್ಕಂತಹ ಪಾರ್ಥಿಸುಬ್ಬ ಪ್ರಶಸ್ತಿಗೆ ಖ್ಯಾತ ಹಿಮ್ಮೇಳ ವಾದಕರಾಗಿರ್ತಕ್ಕಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರವರು ಭಾಜನರಾಗಿದ್ದಾರೆ. 2024ರಲ್ಲಿ ಭಾರತದ ಅತ್ಯಂತ ಕಲುಷಿತ ನಗರ ದೆಹಲಿ. ಇನ್ನು ಎರಡನೆಯ ಕಲುಷಿತ ನಗರ ಮೇಘಾಲಯದ ಬೈರ್ನಿಹಾಟ್ ಅಂತಕ್ಕಂತಹ ನಗರ. ಫ್ಲೆಮಿಂಗೋ ಫೆಸ್ಟಿವಲ್ 2024 ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ. ಈ ಉತ್ಸವವು ಪುಲಿಕಾಟ್ ಸರೋವರದ ವಿಶಾಲವಾದ ವಿಸ್ತಾರ ಮತ್ತು ನೆಲಪಟ್ಟು ಪಕ್ಷಿಧಾಮದ ವಾತಾವರಣದಲ್ಲಿ ನಡೀತಕ್ಕಂಥದ್ದು. ಈ ಪುಲಿಕಾಟ್ ಸರೋವರವು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಇರತಕ್ಕಂತಹ ಉಪ್ಪು ನೀರಿನ ಸರೋವರವಾಗಿದೆ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಒಡಿಶಾ ರಾಜ್ಯದಲ್ಲಿರ್ತಕ್ಕಂತಹ ಚಿಲ್ಕಾ ಸರೋವರ. ಈ ಪುಲಿಕಾಟ್ ಸರೋವರ ಭಾರತದ ಎರಡನೆಯ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಇನ್ನು ಹರಿಯಾಣದ ನಂತರ ಭೀಮಾಸಖಿ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ಎರಡನೆಯ ರಾಜ್ಯ ಗೋವಾ. ಈ ಭೀಮಾಸಖಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಜೀವ ವಿಮಾ ನಿಗಮದ ಏಜೆಂಟ್ಗಳಾಗಿ ಅಂದರೆ LIC ಏಜೆಂಟ್ಗಳಾಗಿ ತರಬೇತಿ ಪಡಿತಕ್ಕಂಥದ್ದು. ಮೊದಲ ವರ್ಷದಲ್ಲಿ 7,000, ಎರಡನೆಯ ವರ್ಷದಲ್ಲಿ 6,000 ಮತ್ತು ಮೂರನೆಯ ವರ್ಷದಲ್ಲಿ 5,000 ಹೀಗೆ 3 ವರ್ಷಗಳಲ್ಲಿ ಒಟ್ಟು 2.16 ಲಕ್ಷ ಸ್ಟೈಫಂಡ್ ಅನ್ನು ಅವರಿಗೆ ನೀಡಲಾಗುತ್ತದೆ. ಇನ್ನು ಭೀಮಾಸಖಿ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಮಹಿಳಾ ಸಬಲೀಕರಣ ಮಾಡ್ತಕ್ಕಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವ ವಿಮಾ ವ್ಯಾಪ್ತಿಯನ್ನು ವಿಸ್ತರಿಸ್ತಕ್ಕಂಥದ್ದು. ಜನವರಿ 12 ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ. ನ್ಯಾಷನಲ್ ಯೂತ್ ಡೇ. ಇದನ್ನ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಸ್ಮರಣೆಗಾಗಿ ಆಚರಿಸಲಾಗುತ್ತದೆ. ಸ್ವಾಮಿ ವಿವೇಕಾನಂದವರು 12 ಜನವರಿ 1863ರಲ್ಲಿ ಜನಿಸಿದರು. ಭಾರತ ಸರ್ಕಾರವು 1985ರಿಂದ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲು ಪ್ರಾರಂಭಿಸಿತ್ತು. ಇನ್ನು 2025ರ ರಾಷ್ಟ್ರೀಯ ಯುವ ದಿನದ ಥೀಮ್ ಯೂತ್ ಎಂಪವರ್ಮೆಂಟ್ ಫಾರ್ ನೇಷನ್ ಬಿಲ್ಡಿಂಗ್. ಇನ್ನು BCCIನ ನೂತನ ಕಾರ್ಯದರ್ಶಿಗಳಾಗಿ ದೇವ್ಜಿತ್ ಸೈಕಿಯಾರವರು ನೇಮಕಗೊಂಡಿದ್ದಾರೆ. BCCI ಫುಲ್ ಫಾರ್ಮ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. BCCI ಸ್ಥಾಪನೆ ಆಗಿರ್ತಕ್ಕಂಥದ್ದು 1 ಡಿಸೆಂಬರ್ 1928ರಂದು. ಇನ್ನು ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಮುಂಬೈಯಲ್ಲಿ. ಇತ್ತೀಚೆಗೆ ಅಮೆರಿಕದಲ್ಲಿ ಕಾಳ್ಗಿಚ್ಚಿನಿಂದ ಕಾರಣದಿಂದಾಗಿ ಲಾಸ್ ಏಂಜಲೀಸ್ ನಗರವನ್ನ ತುರ್ತು ಪರಿಸ್ಥಿತಿ ಎಂದು ಘೋಷಿಸಲಾಗಿದೆ. ಇನ್ನು ಇತ್ತೀಚೆಗೆ ಭಾರತದ ನೌಕಾಪಡೆಗೆ ಪ್ರಾಜೆಕ್ಟ್ P-75 ಅಡಿಯಲ್ಲಿ 6ನೆಯ ಸ್ಕಾರ್ಪಿಯನ್ ಸಬ್ಮೆರಿನ್ ಆಗಿರ್ತಕ್ಕಂತಹ ವಾಕ್ಷಿರನ್ನು ಮಜಂಗಾವ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ಗೆ ಹಸ್ತಾಂತರಿಸಲಾಯಿತು. 2005ರಲ್ಲಿ ಪ್ರಾಜೆಕ್ಟ್ P-75 ಒಟ್ಟು 6 ಸ್ಕಾರ್ಪಿಯನ್ ಸಬ್ಮರೀನ್ಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಉದ್ದೇಶದಿಂದ ನೌಕಾಪಡೆ ಮತ್ತು ಮಜಂಗಾವ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಆ 6 ಸ್ಕಾರ್ಪಿಯನ್ ಸಬ್ಮರೀನ್ಗಳು INS ಕಲ್ವರಿ, INS ಖಂಡೇರಿ, INS ಕಾರಂಜ್, INS ವೇಲಾ, INS ವಗೀರ್ ಮತ್ತು INS ವಾಕ್ಷಿರ್. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ದೇಶದ ಮೊದಲ ಹಸಿರು ಹೈಡ್ರೋಜನ್ ಹಬ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಈ ಹಸಿರು ಹೈಡ್ರೋಜನ್ ಹಬ್ನ ಮುಖ್ಯ ಉದ್ದೇಶ ಹಸಿರು ಹೈಡ್ರೋಜನ್ ಉತ್ಪಾದನೆ, ಬಳಕೆ ಮತ್ತು ರಫ್ತಿನಲ್ಲಿ ಭಾರತವನ್ನ ವಿಶ್ವದ ಪ್ರಮುಖ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು. ಇನ್ನು ಲಿಗ್ನೋಸ್ಯಾಟ್ ಹೆಸರಿನ ವಿಶ್ವದ ಮೊದಲ ಮರದ ಉಪಗ್ರಹವನ್ನ ಜಪಾನ್ ದೇಶ ಅಭಿವೃದ್ಧಿಪಡಿಸಿದೆ. ಜಗತ್ತಿನಲ್ಲಿಯೇ ಮೊದಲ ಪ್ರಯತ್ನ ಎನ್ನಲಾಗಿರ್ತಕ್ಕಂತಹ ಮರದಿಂದ ತಯಾರಿಸಿದ ಪುಟ್ಟ ಉಪಗ್ರಹವನ್ನ SpaceX ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಇನ್ನು ಇತ್ತೀಚೆಗೆ ವಿಶ್ವಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಅಂಡ್ ಪ್ರಾಸ್ಪೆಕ್ಟ್ಸ್ 2025 ಹೆಸರಿನ ಒಂದು ವರದಿಯನ್ನ ಪ್ರಕಟ ಮಾಡಿದೆ. ಈ ವರದಿಯಲ್ಲಿ 2025ರಲ್ಲಿ ವಿಶ್ವದ ಆರ್ಥಿಕ ಅಭಿವೃದ್ಧಿ ದರವು 2.8% ಇರಲಿದೆ. ಹಾಗಾದ್ರೆ 2025ರಲ್ಲಿ
ಭಾರತದ ಆರ್ಥಿಕ ಅಭಿವೃದ್ಧಿ ದರವು 6.6% ಇರಲಿದೆ. ಯುಎನ್ಒ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಇನ್ನು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂಥದ್ದು 24 ಅಕ್ಟೋಬರ್ 1945ರಲ್ಲಿ. ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನ್ಯೂಯಾರ್ಕ್ ಅಲ್ಲಿ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ರವರು. ಇನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಆರಂಭವಾಗಿರ್ತಕ್ಕಂಥ ಮನೆಗೊಂದು ಗ್ರಂಥಾಲಯ ಯೋಜನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಹಟ್ಟಿ ಬುಡಕಟ್ಟು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ವಿಶ್ವಸಂಸ್ಥೆ 2025ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕ್ವಾಂಟಮ್ ವರ್ಷವೆಂದು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಕ್ವಾಂಟಮ್ ಅಂತಕ್ಕಂಥದ್ದು ಪರಮಾಣು ಮತ್ತು ಉಪಪರಮಾಣುವಿನ ಮಟ್ಟದಲ್ಲಿ ದ್ರವ್ಯ ಮತ್ತು ಶಕ್ತಿಯ ವರ್ತನೆಯನ್ನು ಒಳಗೊಂಡಂತೆ ವಿಶ್ವದ ಮೂಲಭೂತ ಸ್ವರೂಪವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಕಡಲ ತೀರಗಳಾಗಿರ್ತಕ್ಕಂಥ ಶಿವರಾಜ್ಪುರ, ಕಾಸರಗೋಡು ಮತ್ತು ಕಪ್ಪಾಡ್ ಕಡಲ ತೀರಗಳಿಗೆ ನೀಲಿ ಧ್ವಜ ಪ್ರಮಾಣೀಕೃತವನ್ನ ನೀಡಲಾಗಿದೆ. ನೀಲಿ ಧ್ವಜ ಪ್ರಮಾಣೀಕೃತ ಅಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಡೆನ್ಮಾರ್ಕ್ ನಲ್ಲಿರ್ತಕ್ಕಂಥ ಪರಿಸರ ಶಿಕ್ಷಣ ಫೌಂಡೇಶನ್ ವತಿಯಿಂದ ಈ ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತದೆ. ಅಂದ್ರೆ ಯಾವ ಕಡಲ ತೀರಗಳು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದುಕೊಳ್ಳುತ್ತವೆಯೋ ಆ ಕಡಲ ತೀರಗಳು ಪ್ರಪಂಚದಲ್ಲೇ ಸ್ವಚ್ಛವಾಗಿರ್ತಕ್ಕಂಥ ಕಡಲ ತೀರಗಳು. ಇದನ್ನ 33 ಮಾನದಂಡಗಳ ಆಧಾರದ ಮೇಲೆ ನೀಡಲಾಗ್ತಕ್ಕಂಥದ್ದು. ಈ ಮಾನದಂಡಗಳನ್ನ 4 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪರಿಸರ ಶಿಕ್ಷಣ ಮತ್ತು ಮಾಹಿತಿ, ಸ್ನಾನದ ನೀರಿನ ಗುಣಮಟ್ಟ, ಪರಿಸರ ನಿರ್ವಹಣೆ ಹಾಗೂ ಕಡಲ ತೀರಗಳಲ್ಲಿ ಸಂರಕ್ಷಣೆ ಮತ್ತು ಸುರಕ್ಷತಾ ಸೇವೆಗಳು. ಈ ವಿಭಾಗದ ಆಧಾರದ ಮೇಲೆ ನೀಲಿ ಧ್ವಜ ಪ್ರಮಾಣಿಕತೆಯನ್ನು ನೀಡಲಾಗುತ್ತದೆ. ನೀಲಿ ಧ್ವಜ ಕಡಲ ತೀರಗಳನ್ನು ವಿಶ್ವದ ಅತ್ಯಂತ ಸ್ವಚ್ಛವಾದ ಕಡಲ ತೀರಗಳೆಂದು ಪರಿಗಣಿಸಲಾಗುತ್ತದೆ. ಪ್ರಪಂಚದಲ್ಲಿ ಒಟ್ಟು 4,000 ನೀಲಿ ಧ್ವಜ ಪ್ರಮಾಣೀಕೃತ ಕಡಲ ತೀರಗಳನ್ನು ನೋಡ್ತೀವಿ. ಅತಿ ಹೆಚ್ಚು ನೀಲಿ ಧ್ವಜ ಕಡಲ ತೀರಗಳು ಹೊಂದಿರತಕ್ಕಂಥದ್ದು ಸ್ಪೇನ್ ದೇಶ. ಭಾರತದಲ್ಲಿ ಒಟ್ಟು 13 ನೀಲಿ ಧ್ವಜ ಪ್ರಮಾಣೀಕೃತ ಪಡೆದಿರ್ತಕ್ಕಂಥ ಕಡಲ ತೀರಗಳಿವೆ. ಶಿವರಾಜ್ಪುರ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಗೋಗಲ ದಮನ್ ಮತ್ತು ದಿಯು ಅಲ್ಲಿ ಕಂಡುಬರ್ತಕ್ಕಂಥದ್ದು. ಕಾಸರಗೋಡು ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಪಡುಬಿದ್ರಿ ಬೀಚ್ ಇದು ಕರ್ನಾಟಕದ ಉಡುಪಿಯಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಕಪ್ಪಾಡ್ ಕೇರಳ, ಕುಶಿಕೊಂಡ ಆಂಧ್ರ ಪ್ರದೇಶ್, ಗೋಲ್ಡನ್ ಬೀಚ್ ಒಡಿಶಾ, ರಾಧಾನಗರ್ ಬೀಚ್ ಅಂಡಮಾನ್ ಮತ್ತು ನಿಕೋಬಾರ್, ಕೋವಲಂ ಬೀಚ್ ತಮಿಳುನಾಡು, ಇಡನ್ ಪುದುಚೇರಿ, ಮಿನಿಕಾಯ ತುಂಡಿ ಲಕ್ಷದ್ವೀಪ, ಕದ್ಮತ್ ಬೀಚ್ ಲಕ್ಷದ್ವೀಪ ಹಾಗೂ ಚೋಲಾ ಬೀಚ್ ಇದು ಕೇರಳದಲ್ಲಿ ಕಂಡುಬರ್ತಕ್ಕಂತಹ ಬೀಚ್ ಆಗಿದೆ. ಇನ್ನು ಒಡಿಸಾದ ಕೋನಾರ್ಕ್ನಲ್ಲಿರ್ತಕ್ಕಂಥ ಚಂದ್ರಬಾಗ್ ಬೀಚ್ ಏನಿದೆ ಅಲ್ವಾ, ಇದು ಏಷ್ಯಾದಲ್ಲೇ ಮೊದಲ ನೀಲಿ ಧ್ವಜ ಪಡೆದಿರ್ತಕ್ಕಂತಹ ಕಡಲ ತೀರವಾಗಿದೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಧ್ರುವ್ ALH ಅತ್ಯಾಧುನಿಕ ಹಗುರ ಹೆಲಿಕಾಪ್ಟರ್ ಏನಿದೆ ಅಲ್ವಾ, ಅದನ್ನ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂದ್ರೆ ಭಾರತೀಯ ಕರಾವಳಿ ಗಸ್ತು ಪಡೆಯಲ್ಲಿ ಸೇವೆಯಲ್ಲಿರ್ತಕ್ಕಂಥ ಈ ಹೆಲಿಕಾಪ್ಟರ್ಗಳು ಸರಣಿ ಅಪಘಾತದಿಂದಾಗಿ ಸುದ್ದಿಯಲ್ಲಿದೆ. ALH ಫುಲ್ ಫಾರ್ಮ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್. ಇನ್ನು ತೀವ್ರ ಚಳಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸೈನಿಕರಿಗೆ ಹಿಮಕವಚ್ ಅಂತಕ್ಕಂಥ ಹೆಸರಿನ ಉಡುಪನ್ನು DRDO ಸಂಸ್ಥೆ ಅಭಿವೃದ್ಧಿಪಡಿಸಿದೆ. DRDO ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDO ಸ್ಥಾಪನೆ ಆಗಿರ್ತಕ್ಕಂಥದ್ದು 1 ಜನವರಿ 1958ರಂದು. ಇನ್ನು DRDOನ ಅಧ್ಯಕ್ಷರು ಸಮೀರ್ V ಕಾಮತ್ ರವರು. ಇನ್ನು ಜನವರಿ 15ರಂದು ಭಾರತೀಯ ಸೇನಾ ದಿನ ಇಂಡಿಯನ್ ಆರ್ಮಿ ಡೇ ಆಚರಿಸಲಾಗುತ್ತದೆ. 1949 ಜನವರಿ 15ರಂದು ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಫೀಲ್ಡ್ ಮಾರ್ಷಲ್ KM ಕಾರಿಯಪ್ಪರವರು ನೇಮಕರಾಗಿದ್ದರು. ಹೀಗಾಗಿ ಆ ದಿನವನ್ನ ಭಾರತೀಯ ಸೇನಾ ದಿನವೆಂದು ಆಚರಿಸಲಾಗುತ್ತದೆ. ಹಾಗಾದ್ರೆ ಭಾರತೀಯ ವಾಯುಪಡೆ ದಿನ ಅಕ್ಟೋಬರ್ 8, ಭಾರತೀಯ ನೌಕಾಪಡೆ ದಿನ ಡಿಸೆಂಬರ್ 4. ಇನ್ನು ಮಿಸೆಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024 ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿ ಹೊರಹೊಮ್ಮಿರ್ತಕ್ಕಂಥವರು ಡಾಕ್ಟರ್ ಪ್ರಿಯಾ ಗೋಸ್ವಾಮಿಯವರು. ಇವರು ಮಂಡ್ಯ ಜಿಲ್ಲೆಯವರು. ಟಾಮ್ ಬಿಡುಗಡೆ ಮಾಡಿರ್ತಕ್ಕಂತಹ ಟ್ರಾಫಿಕ್ ವರದಿಯಲ್ಲಿ ಟಾಪ್ ಸ್ಥಾನ ಪಡೆದಿರ್ತಕ್ಕಂತಹ ನಗರ ಬರಂಕ್ವಿಲಾ, ಇದು ಕೊಲಂಬಿಯಾದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಕೋಲ್ಕತ್ತಾ, ಬೆಂಗಳೂರು ಮತ್ತು ಪುಣೆ ಕ್ರಮವಾಗಿ 2ರಿಂದ 4ನೇ ಸ್ಥಾನ. ಅಂದರೆ ಕೋಲ್ಕತ್ತಾ 2ನೇ ಸ್ಥಾನ, ಬೆಂಗಳೂರು 3ನೇ ಸ್ಥಾನ ಮತ್ತು ಪುಣೆ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಅತಿ ಹೆಚ್ಚು ಟ್ರಾಫಿಕ್ ಹೊಂದಿರತಕ್ಕಂಥ ನಗರಗಳು. ರಫೇಲ್ ಚಂಡಮಾರುತದ ವಿನಾಶಕಾರಿ ಪರಿಣಾಮದ ನಂತರ ಭಾರತವು ಕ್ಯೂಬಾ ದೇಶಕ್ಕೆ ಮಾನವೀಯ ನೆರವನ್ನು ನೀಡಿದೆ. ಕ್ಯೂಬಾ ದೇಶ ಇರ್ತಕ್ಕಂಥದ್ದು ಉತ್ತರ ಕೆರಿಬಿಯನ್ ಸಮುದ್ರದಲ್ಲಿ, ಗಲ್ಫ್ ಆಫ್ ಮೆಕ್ಸಿಕೋ ಮತ್ತು ಅಟ್ಲಾಂಟಿಕ್ ಸಾಗರದ ಸಂಗಮದಲ್ಲಿ. ಇನ್ನು ತಮಿಳುನಾಡಿನ
ತಿರುನ್ಮೆಲ್ವಿಯ ನಗರವು 2025ರಲ್ಲಿ ಭಾರತದ ಅತ್ಯುತ್ತಮ ಗಾಳಿ ಗುಣಮಟ್ಟಕ್ಕಾಗಿ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಡಿಯಾಗೋ ಗಾರ್ಸಿಯಾ ದ್ವೀಪವು ಹಿಂದೂ ಮಹಾಸಾಗರದಲ್ಲಿದೆ. ಈ ದ್ವೀಪ ಏನಕ್ಕೆ ಸುದ್ದಿಯಲ್ಲಿದೆ ಅಂದರೆ, ಬ್ರಿಟಿಷ್ ಹಿಂದೂ ಮಹಾಸಾಗರ ಪ್ರಾಂತ್ಯದ ಡಿಯಾಗೋ ಗಾರ್ಸಿಯಾದಲ್ಲಿ 15 ತಮಿಳುನಾಡಿನ ಮೀನುಗಾರರನ್ನು ಕಡಲ ಗಡಿಯನ್ನು ದಾಟಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಹೀಗಾಗಿ ಡಿಯಾಗೋ ಗಾರ್ಸಿಯಾ ದ್ವೀಪವು ಸುದ್ದಿಯಲ್ಲಿದೆ. ಇದು ಮಧ್ಯ ಮಹಾಸಾಗರದ ಚಾಗೋಸ್ ದ್ವೀಪ ಸಮೂಹದಲ್ಲಿ ಇರ್ತಕ್ಕಂಥದ್ದು. ಈ ದ್ವೀಪವು ವಿಶ್ವದ ಅತಿ ದೊಡ್ಡ ಹವಳದ ದ್ವೀಪಗಳಲ್ಲಿ ಒಂದಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆ ಪೂರ್ವ ಭಾರತದ ಮೊದಲ ಖಗೋಳ ವೀಕ್ಷಣಾಲಯಕ್ಕೆ ನೆಲೆಯಾಗಿದೆ. ಇನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ಜಡ್ ಮೋಡ್ ಅಂತಕ್ಕಂಥ ಸುರಂಗವನ್ನು ಉದ್ಘಾಟಿಸಿದರು. ಉಮಾ ಕುಲಕರ್ಣಿ ಅವರಿಗೆ SL ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು ಇತ್ತೀಚೆಗೆ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಡೊನಾಲ್ಡ್ ಟ್ರಂಪ್ ರವರು ರಿಪಬ್ಲಿಕನ್ ಪಕ್ಷದವರು. ಸುದ್ದಿಯಲ್ಲಿರ್ತಕ್ಕಂಥ ಪಾವನಾ ನದಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹರಿತಕ್ಕಂಥದ್ದು. ಇನ್ನು ಕಾಶಿಯಲ್ಲಿ ದೇಶದ ಮೊದಲ ನಗರ ಸಾರಿಗೆ ರೋಪ್ ವೇಯನ್ನು ಆರಂಭಿಸಲಾಯಿತು. ಇನ್ನು ಮಹಾಕುಂಭ ಮೇಳವನ್ನು 144 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಪ್ರತಿ 144 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಈ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರ್ತಕ್ಕಂತಹ ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿಯ ಪವಿತ್ರ ಸಂಗಮದಲ್ಲಿ ನಡೀತಕ್ಕಂಥದ್ದು. ಇನ್ನು ಅರ್ಧ ಕುಂಭಮೇಳವನ್ನು ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಸ್ತಕ್ಕಂಥದ್ದು. ಪೂರ್ಣ ಕುಂಭಮೇಳ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸ್ತಕ್ಕಂಥದ್ದು. ಮಹಾಕುಂಭಮೇಳ ಪ್ರತಿ 144 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು. ಇನ್ನು ಪರಶುರಾಮ ಕುಂಡ ಮೇಳವನ್ನು ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ ಆಯೋಜಿಸಲಾಯಿತು. ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಧಾಮದ ಸುತ್ತ ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆ ಮಾಡ್ತಕ್ಕಂಥ ಪ್ರದೇಶದ ವ್ಯಾಪ್ತಿ ಕನಿಷ್ಠ 1 ಕಿಲೋಮೀಟರಿಂದ ಗರಿಷ್ಠ 10 ಕಿಲೋಮೀಟರ್. ಇನ್ನು BM ಶ್ರೀ ಪ್ರತಿಷ್ಠಾನ ನೀಡ್ತಕ್ಕಂತಹ 2025ನೇ ಸಾಲಿನ ಶ್ರೀ ಸಾಹಿತ್ಯ ಪ್ರಶಸ್ತಿಗೆ ವೀಣಾ ಶಾಂತೇಶ್ವರಿಯವರು ಆಯ್ಕೆಯಾಗಿದ್ದಾರೆ. ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನ್ಯಾಷನಲ್ ರಿವರ್ ಟ್ರಾಫಿಕ್ ಆ್ಯಂಡ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿದೆ. ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.